ಅದು ಸರ್ ಈಗ ಸ್ವಾಮೀಜಿ ಹೋರಾಟ ಮಾಡ್ತಾರಂತ ಅಲ್ಲಿ ಪ್ರತಿಭಟನೆ ಲಾಠಿ ಚಾರ್ಜ್ ಆಗಿದೆ ಏನಂತ ಹೇಳ್ತೀರಾ? ನೋಡಿ, ಅವರಿಗೆ ಸರ್ಕಾರದ ಪ್ರತಿನಿಧಿಗಳನ್ನು, ಹಿರಿಯ ಸಚಿವರನ್ನು, ಎಚ್ ಸಿ ಮಾದೇವಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಹೋಗಿ ಸಂಧಾನಕ್ಕೆ ಅವರು ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ಮಾತಾಡಿ ಅವರು ಪ್ರತಿಭಟನಾಕಾರರಿಗೆ ಬಂದು ಸಂಧಾನ ಸಭೆಯಲ್ಲಿ ಭಾಗವಹಿಸ್ರಿ, ನಾನು ಏನು ಮಾತಾಡಬೇಕು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತೇಳಿ ಸಮಯ ಕೊಟ್ಟರು ಕೂಡ ಇನ್ನೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾನೂನು ಕ್ರಮಗಳು ನಡೆದಿರ್ಬೋದು. ಲಾಠಿ ಚಾರ್ಜ್ ಆಗಿದೆ ಏನು ಹೇಳ್ತೀರಾ? ಅಲ್ಲ, ಅದು ಆ ರೀತಿ ಆಗಬಾರ್ದು, ಬೆಳವಣಿಗೆಗಳು ಆಗಬಾರ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಹಿಂದೆ ಇದೇ ರೀತಿ ಹೋರಾಟ ನಡೆದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನನಗೆ ಆಹ್ವಾನವನ್ನು ಕೊಟ್ಟರು ನೇರವಾಗಿ. ಅಲ್ಲಿ ಪ್ರತಿಭಟನೆ ಸ್ಥಳದಿಂದ ನಾನು ಬಿಟ್ಟು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಕರೀತಾ ಇದ್ದಾರೆ ಅಂದಮೇಲೆ ಗೌರವ ಕೊಡಬೇಕು. ಈಗ ಇದೇ ರೀತಿ ಹೋರಾಟ ಮುಂದುವರೆದ್ರೆ ಅಲ್ಲಲ್ಲ, ಅದಕ್ಕೆ ಕಾನೂನು ಕ್ರಮಗಳು ಆಗುತ್ತೆ. ಕಾನೂನು ಕ್ರಮ ಅಂದ್ರೆ ಏನು ಅಂತ? ಅಲ್ಲ, ಕಾನೂನು ಏನು ಹೇಳುತ್ತೆ, ಕಾನೂನು ತಗೊಳ್ಳೋರು ಅವರು ಪೊಲೀಸ್ ಸಿಬ್ಬಂದಿಯವರು, ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅವ್ರು ತಗೋತಾರೆ. ಡಬಲ್ ಸ್ಟ್ಯಾಂಡರ್ಡ್ ಈಗ ಅಲ್ಲ, ಈಗ ಅಧಿಕಾರ ಇದ್ದಾಗ ಒಂದು ರೀತಿ, ಪ್ರತಿಪಕ್ಷ ಇದ್ದಾಗ ಒಂದು ರೀತಿನ ಹಿಂದೆ ಕೂಡ ಪ್ರತಿಭಟನೆ ಮಾಡಿದೆ ಸರ್ಕಾರದ ವಿರುದ್ಧ. ಬದಲಾವಣೆ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ, ಬಂದು ಮಾತುಕತೆ ಮಾಡಬೇಕಲ್ಲ, ಮಾತುಕತೆ ಮಾಡಲಿ. ಕಳೆದ ಬಾರಿ ಕೂಡ ನೀವು ಇದೇ ರೀತಿ ಪ್ರತಿಭಟನೆ ಮಾಡಿದ್ರಲ್ವಾ? ಮಾಡಿದ್ವಿ. ಮುಖ್ಯಮಂತ್ರಿಗಳು ಕರೆದಾಗ ನಾವು ಗೌರವ ಕೊಟ್ಟು ಬಂದಿದ್ವಲ್ಲ, ಈಗ ಯಾಕೆ ಬರ್ತಾ ಇಲ್ಲ ಇವರು? ಯಾಕೆ ಬರ್ತಾ ಇಲ್ಲ? ಅವ್ರು ಕೇಳಿ. ಸರ್, ಈಗ ಬಸವರಾಜ ಎತ್ತಾಳಿ ಹೋರಾಟ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿ ನೇತೃತ್ವನ. ಯಾವುದು ಇದು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹೋರಾಟ. ಅದು ಸರ್ ಈಗ ಸ್ವಾಮೀಜಿ ಹೋರಾಟ ಮಾಡ್ತಾರಂತ ಅಲ್ಲಿ ಪ್ರತಿಭಟನೆ ಲಾಠಿ ಚಾರ್ಜ್ ಆಗಿದೆ ಏನಂತ ಹೇಳ್ತೀರಾ? ನೋಡಿ, ಅವರಿಗೆ ಸರ್ಕಾರದ ಪ್ರತಿನಿಧಿಗಳನ್ನು, ಹಿರಿಯ ಸಚಿವರನ್ನು, ಎಚ್ ಸಿ ಮಾದೇವಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಹೋಗಿ ಸಂಧಾನಕ್ಕೆ ಅವರು ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ಮಾತಾಡಿ ಅವರು ಪ್ರತಿಭಟನಾಕಾರರಿಗೆ ಬಂದು ಸಂಧಾನ ಸಭೆಯಲ್ಲಿ ಭಾಗವಹಿಸ್ರಿ, ನಾನು ಏನು ಮಾತಾಡಬೇಕು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತೇಳಿ ಸಮಯ ಕೊಟ್ಟರು ಕೂಡ ಇನ್ನೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾನೂನು ಕ್ರಮಗಳು ನಡೆದಿರ್ಬೋದು. ಲಾಠಿ ಚಾರ್ಜ್ ಆಗಿದೆ ಏನು ಹೇಳ್ತೀರಾ? ಅಲ್ಲ, ಅದು ಆ ರೀತಿ ಆಗಬಾರ್ದು, ಬೆಳವಣಿಗೆಗಳು ಆಗಬಾರ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಹಿಂದೆ ಇದೇ ರೀತಿ ಹೋರಾಟ ನಡೆದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನನಗೆ ಆಹ್ವಾನವನ್ನು ಕೊಟ್ಟರು ನೇರವಾಗಿ. ಅಲ್ಲಿ ಪ್ರತಿಭಟನೆ ಸ್ಥಳದಿಂದ ನಾನು ಬಿಟ್ಟು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಕರೀತಾ ಇದ್ದಾರೆ ಅಂದಮೇಲೆ ಗೌರವ ಕೊಡಬೇಕು. ಈಗ ಇದೇ ರೀತಿ ಹೋರಾಟ ಮುಂದುವರೆದ್ರೆ? ಅಲ್ಲಲ್ಲ, ಅದಕ್ಕೆ ಕಾನೂನು ಕ್ರಮಗಳು ಆಗುತ್ತೆ. ಕಾನೂನು ಕ್ರಮ ಅಂದ್ರೆ ಏನು ಅಂತ? ಅಲ್ಲ, ಕಾನೂನು ಏನು ಹೇಳುತ್ತೆ, ಕಾನೂನು ತಗೊಳ್ಳೋರು ಅವರು ಪೊಲೀಸ್ ಸಿಬ್ಬಂದಿಯವರು, ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅವ್ರು ತಗೋತಾರೆ. ಡಬಲ್ ಸ್ಟ್ಯಾಂಡರ್ಡ್ ಈಗ ಅಲ್ಲ, ಈಗ ಅಧಿಕಾರ ಇದ್ದಾಗ ಒಂದು ರೀತಿ, ಪ್ರತಿಪಕ್ಷ ಇದ್ದಾಗ ಒಂದು ರೀತಿನ ಹಿಂದೆ ಕೂಡ ಪ್ರತಿಭಟನೆ ಮಾಡಿದೆ ಸರ್ಕಾರದ ವಿರುದ್ಧ. ಬದಲಾವಣೆ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ, ಬಂದು ಮಾತುಕತೆ ಮಾಡಬೇಕಲ್ಲ, ಮಾತುಕತೆ ಮಾಡಲಿ. ಕಳೆದ ಬಾರಿ ಕೂಡ ನೀವು ಇದೇ ರೀತಿ ಪ್ರತಿಭಟನೆ ಮಾಡಿದ್ರಲ್ವಾ? ಮಾಡಿದ್ವಿ. ಮುಖ್ಯಮಂತ್ರಿಗಳು ಕರೆದಾಗ ನಾವು ಗೌರವ ಕೊಟ್ಟು ಬಂದಿದ್ವಲ್ಲ, ಈಗ ಯಾಕೆ ಬರ್ತಾ ಇಲ್ಲ ಇವರು? ಯಾಕೆ ಬರ್ತಾ ಇಲ್ಲ? ಅವ್ರು ಕೇಳಿ. ಸರ್, ಈಗ ಬಸವರಾಜ ಎತ್ತಾಳಿ ಹೋರಾಟ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿ ನೇತೃತ್ವನ. ಯಾವುದು ಇದು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹೋರಾಟ. ಅದು ಸರ್ ಈಗ ಸ್ವಾಮೀಜಿ ಹೋರಾಟ ಮಾಡ್ತಾರಂತ ಅಲ್ಲಿ ಪ್ರತಿಭಟನೆ ಲಾಠಿ ಚಾರ್ಜ್ ಆಗಿದೆ ಏನಂತ ಹೇಳ್ತೀರಾ? ನೋಡಿ, ಅವರಿಗೆ ಸರ್ಕಾರದ ಪ್ರತಿನಿಧಿಗಳನ್ನು, ಹಿರಿಯ ಸಚಿವರನ್ನು, ಎಚ್ ಸಿ ಮಾದೇವಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಹೋಗಿ ಸಂಧಾನಕ್ಕೆ ಅವರು ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ಮಾತಾಡಿ ಅವರು ಪ್ರತಿಭಟನಾಕಾರರಿಗೆ ಬಂದು ಸಂಧಾನ ಸಭೆಯಲ್ಲಿ ಭಾಗವಹಿಸ್ರಿ, ನಾನು ಏನು ಮಾತಾಡಬೇಕು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತೇಳಿ ಸಮಯ ಕೊಟ್ಟರು ಕೂಡ ಇನ್ನೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾನೂನು ಕ್ರಮಗಳು ನಡೆದಿರ್ಬೋದು. ಲಾಠಿ ಚಾರ್ಜ್ ಆಗಿದೆ ಏನು ಹೇಳ್ತೀರಾ? ಅಲ್ಲ, ಅದು ಆ ರೀತಿ ಆಗಬಾರ್ದು, ಬೆಳವಣಿಗೆಗಳು ಆಗಬಾರ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಹಿಂದೆ ಇದೇ ರೀತಿ ಹೋರಾಟ ನಡೆದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನನಗೆ ಆಹ್ವಾನವನ್ನು ಕೊಟ್ಟರು ನೇರವಾಗಿ. ಅಲ್ಲಿ ಪ್ರತಿಭಟನೆ ಸ್ಥಳದಿಂದ ನಾನು ಬಿಟ್ಟು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಕರೀತಾ ಇದ್ದಾರೆ ಅಂದಮೇಲೆ ಗೌರವ ಕೊಡಬೇಕು. ಈಗ ಇದೇ ರೀತಿ ಹೋರಾಟ ಮುಂದುವರೆದ್ರೆ? ಅಲ್ಲಲ್ಲ, ಅದಕ್ಕೆ ಕಾನೂನು ಕ್ರಮಗಳು ಆಗುತ್ತೆ. ಕಾನೂನು ಕ್ರಮ ಅಂದ್ರೆ ಏನು ಅಂತ? ಅಲ್ಲ, ಕಾನೂನು ಏನು ಹೇಳುತ್ತೆ, ಕಾನೂನು ತಗೊಳ್ಳೋರು ಅವರು ಪೊಲೀಸ್ ಸಿಬ್ಬಂದಿಯವರು, ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅವ್ರು ತಗೋತಾರೆ. ಡಬಲ್ ಸ್ಟ್ಯಾಂಡರ್ಡ್ ಈಗ ಅಲ್ಲ, ಈಗ ಅಧಿಕಾರ ಇದ್ದಾಗ ಒಂದು ರೀತಿ, ಪ್ರತಿಪಕ್ಷ ಇದ್ದಾಗ ಒಂದು ರೀತಿನ ಹಿಂದೆ ಕೂಡ ಪ್ರತಿಭಟನೆ ಮಾಡಿದೆ ಸರ್ಕಾರದ ವಿರುದ್ಧ. ಬದಲಾವಣೆ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ, ಬಂದು ಮಾತುಕತೆ ಮಾಡಬೇಕಲ್ಲ, ಮಾತುಕತೆ ಮಾಡಲಿ. ಕಳೆದ ಬಾರಿ ಕೂಡ ನೀವು ಇದೇ ರೀತಿ ಪ್ರತಿಭಟನೆ ಮಾಡಿದ್ರಲ್ವಾ? ಮಾಡಿದ್ವಿ. ಮುಖ್ಯಮಂತ್ರಿಗಳು ಕರೆದಾಗ ನಾವು ಗೌರವ ಕೊಟ್ಟು ಬಂದಿದ್ವಲ್ಲ, ಈಗ ಯಾಕೆ ಬರ್ತಾ ಇಲ್ಲ ಇವರು? ಯಾಕೆ ಬರ್ತಾ ಇಲ್ಲ? ಅವ್ರು ಕೇಳಿ. ಸರ್, ಈಗ ಬಸವರಾಜ ಎತ್ತಾಳಿ ಹೋರಾಟ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿ ನೇತೃತ್ವನ. ಯಾವುದು ಇದು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹೋರಾಟ. ಅದು ಸರ್ ಈಗ ಸ್ವಾಮೀಜಿ ಹೋರಾಟ ಮಾಡ್ತಾರಂತ ಅಲ್ಲಿ ಪ್ರತಿಭಟನೆ ಲಾಠಿ ಚಾರ್ಜ್ ಆಗಿದೆ ಏನಂತ ಹೇಳ್ತೀರಾ? ನೋಡಿ, ಅವರಿಗೆ ಸರ್ಕಾರದ ಪ್ರತಿನಿಧಿಗಳನ್ನು, ಹಿರಿಯ ಸಚಿವರನ್ನು, ಎಚ್ ಸಿ ಮಾದೇವಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಹೋಗಿ ಸಂಧಾನಕ್ಕೆ ಅವರು ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ಮಾತಾಡಿ
ಅವರು ಪ್ರತಿಭಟನಾಕಾರರಿಗೆ ಬಂದು ಸಂಧಾನ ಸಭೆಯಲ್ಲಿ ಭಾಗವಹಿಸ್ರಿ, ನಾನು ಏನು ಮಾತಾಡಬೇಕು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತೇಳಿ ಸಮಯ ಕೊಟ್ಟರು ಕೂಡ ಇನ್ನೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾನೂನು ಕ್ರಮಗಳು ನಡೆದಿರ್ಬೋದು. ಚಾರ್ಜ್ ಆಗಿದೆ ಅಲ್ಲ, ಅದು ಆ ರೀತಿ ಆಗಬಾರ್ದು, ಬೆಳವಣಿಗೆಗಳು ಆಗಬಾರ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಹಿಂದೆ ಇದೇ ರೀತಿ ಹೋರಾಟ ನಡೆದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನನಗೆ ಆಹ್ವಾನವನ್ನು ಕೊಟ್ಟರು ನೇರವಾಗಿ. ಅಲ್ಲಿ ಪ್ರತಿಭಟನೆ ಸ್ಥಳದಿಂದ ನಾನು ಬಿಟ್ಟು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಕರಿತಾ ಇದ್ದಾರೆ ಅಂದಮೇಲೆ ಗೌರವ ಕೊಡಬೇಕು. ಇದೇ ರೀತಿ ಹೋರಾಟ ಮುಂದುವರೆದ್ರೆ ಅಲ್ಲಲ್ಲ, ಅದಕ್ಕೆ ಕಾನೂನು ಇದೆ, ಕಾನೂನು ಕ್ರಮಗಳು ಆಗುತ್ತೆ. ಕಾನೂನು ಕ್ರಮ ಅಂದ್ರೆ ಏನು ಅಂತ? ಅಲ್ಲ, ಕಾನೂನು ಏನು ಹೇಳುತ್ತೆ, ಕಾನೂನು ತಗೊಳ್ಳೋರು ಅವರು ಪೊಲೀಸ್ ಸಿಬ್ಬಂದಿಯವರು, ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅವ್ರು ತಗೋತಾರೆ. ಡಬಲ್ ಸ್ಟ್ಯಾಂಡರ್ಡ್ ಈಗ ಅಲ್ಲ, ಈಗ ಅಧಿಕಾರ ಇದ್ದಾಗ ಒಂದು ರೀತಿ, ಪ್ರತಿಪಕ್ಷ ಇದ್ದಾಗ ಒಂದು ರೀತಿನ ಹಿಂದೆ ಕೂಡ ಪ್ರತಿಭಟನೆ ಮಾಡಿದೆ ಸರ್ಕಾರದ ವಿರುದ್ಧ. ಬದಲಾವಣೆ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ, ಬಂದು ಮಾತುಕತೆ ಮಾಡಬೇಕಲ್ಲ, ಮಾತುಕತೆ ಮಾಡಲಿ. ಕಳೆದ ಬಾರಿ ಕೂಡ ನೀವು ಇದೇ ರೀತಿ ಪ್ರತಿಭಟನೆ ಮಾಡಿದ್ರಲ್ವಾ? ಮಾಡಿದ್ವಿ, ಮುಖ್ಯಮಂತ್ರಿಗಳು ಕರೆದಾಗ ನಾವು ಗೌರವ ಕೊಟ್ಟು ಬಂದಿದ್ವಲ್ಲ, ಈಗ ಯಾಕೆ ಬರ್ತಾ ಇಲ್ಲ ಇವರು? ಯಾಕೆ ಬರ್ತಾ ಇಲ್ಲ? ಅವ್ರು ಕೇಳಿ. ಸರ್, ಈಗ ಬಸವರಾಜ ಎತ್ತಾಳಿ ಹೋರಾಟ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿ ನೇತೃತ್ವನ. ಯಾವುದು ಇದು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹೋರಾಟ. ಸರ್, ಈಗ ಸ್ವಾಮೀಜಿ ಹೋರಾಟ ಮಾಡ್ತಾರಂಥದ್ದು ಅಲ್ಲಿ ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ಆಗಿದೆ ಅಂತ ಹೇಳ್ತೀರಾ? ನೋಡಿ, ಅವರಿಗೆ ಸರ್ಕಾರದ ಪ್ರತಿನಿಧಿಗಳನ್ನು, ಹಿರಿಯ ಸಚಿವರನ್ನು, ಎಚ್ ಸಿ ಮಾದೇವಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಹೋಗಿ ಸಂಧಾನಕ್ಕೆ ಅವರು ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ಮಾತಾಡಿ ಅವರು ಪ್ರತಿಭಟನಾಕಾರರಿಗೆ ಬಂದು ಸಂಧಾನ ಸಭೆಯಲ್ಲಿ ಭಾಗವಹಿಸ್ರಿ, ನಾನು ಏನು ಮಾತಾಡಬೇಕು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತೇಳಿ ಸಮಯ ಕೊಟ್ಟರು ಕೂಡ ಇನ್ನೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾನೂನು ಕ್ರಮಗಳು ನಡೆದಿರ್ಬೋದು. ಚಾರ್ಜ್ ಆಗಿದೆ. ಅಲ್ಲ, ಅದು ಆ ರೀತಿ ಆಗಬಾರ್ದು, ಬೆಳವಣಿಗೆಗಳು ಆಗಬಾರ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಹಿಂದೆ ಇದೇ ರೀತಿ ಹೋರಾಟ ನಡೆದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನನಗೆ ಆಹ್ವಾನವನ್ನು ಕೊಟ್ಟರು ನೇರವಾಗಿ. ಅಲ್ಲಿ ಪ್ರತಿಭಟನೆ ಸ್ಥಳದಿಂದ ನಾನು ಬಿಟ್ಟು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಕರಿತಾ ಇದ್ದಾರೆ ಅಂದಮೇಲೆ ಗೌರವ ಕೊಡಬೇಕು. ಇದೇ ರೀತಿ ಹೋರಾಟ ಮುಂದುವರೆದ್ರೆ? ಅಲ್ಲಲ್ಲ, ಅದಕ್ಕೆ ಕಾನೂನು ಇದೆ, ಕಾನೂನು ಕ್ರಮಗಳು ಆಗುತ್ತೆ. ಕಾನೂನು ಕ್ರಮ ಅಂದ್ರೆ ಏನು ಅಂತ? ಅಲ್ಲ, ಕಾನೂನು ಏನು ಹೇಳುತ್ತೆ, ಕಾನೂನು ತಗೊಳ್ಳೋರು ಅವರು ಪೊಲೀಸ್ ಸಿಬ್ಬಂದಿಯವರು, ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅವ್ರು ತಗೋತಾರೆ. ಡಬಲ್ ಸ್ಟ್ಯಾಂಡರ್ಡ್ ಈಗ ಅಲ್ಲ, ಈಗ ಅಧಿಕಾರ ಇದ್ದಾಗ ಒಂದು ರೀತಿ, ಪ್ರತಿಪಕ್ಷ ಇದ್ದಾಗ ಒಂದು ರೀತಿನ ಹಿಂದೆ ಕೂಡ ಪ್ರತಿಭಟನೆ ಮಾಡಿದೆ ಸರ್ಕಾರದ ವಿರುದ್ಧ. ಬದಲಾವಣೆ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ, ಬಂದು ಮಾತುಕತೆ ಮಾಡಬೇಕಲ್ಲ, ಮಾತುಕತೆ ಮಾಡಲಿ. ಕಳೆದ ಬಾರಿ ಕೂಡ ನೀವು ಇದೇ ರೀತಿ ಪ್ರತಿಭಟನೆ ಮಾಡಿದ್ರಲ್ವಾ? ಮಾಡಿದ್ವಿ, ಮುಖ್ಯಮಂತ್ರಿಗಳು ಕರೆದಾಗ ನಾವು ಗೌರವ ಕೊಟ್ಟು ಬಂದಿದ್ವಲ್ಲ, ಈಗ ಯಾಕೆ ಬರ್ತಾ ಇಲ್ಲ ಇವರು? ಯಾಕೆ ಬರ್ತಾ ಇಲ್ಲ? ಅವ್ರು ಕೇಳಿ. ಸರ್, ಈಗ ಬಸವರಾಜ ಎತ್ತಾಳಿ ಹೋರಾಟ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿ ನೇತೃತ್ವನ. ಯಾವುದು ಇದು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹೋರಾಟ. ಸರ್, ಈಗ ಸ್ವಾಮೀಜಿ ಹೋರಾಟ ಮಾಡ್ತಾರಂಥದ್ದು ಅಲ್ಲಿ ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ಆಗಿದೆ ಅಂತ ಹೇಳ್ತೀರಾ? ನೋಡಿ, ಅವರಿಗೆ ಸರ್ಕಾರದ ಪ್ರತಿನಿಧಿಗಳನ್ನು, ಹಿರಿಯ ಸಚಿವರನ್ನು, ಎಚ್ ಸಿ ಮಾದೇವಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಹೋಗಿ ಸಂಧಾನಕ್ಕೆ ಅವರು ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ಮಾತಾಡಿ ಅವರು ಪ್ರತಿಭಟನಾಕಾರರಿಗೆ ಬಂದು ಸಂಧಾನ ಸಭೆಯಲ್ಲಿ ಭಾಗವಹಿಸ್ರಿ, ನಾನು ಏನು ಮಾತಾಡಬೇಕು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತೇಳಿ ಸಮಯ ಕೊಟ್ಟರು ಕೂಡ ಇನ್ನೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾನೂನು ಕ್ರಮಗಳು ನಡೆದಿರ್ಬೋದು. ಚಾರ್ಜ್ ಆಗಿದೆ. ಅಲ್ಲ, ಅದು ಆ ರೀತಿ ಆಗಬಾರ್ದು, ಬೆಳವಣಿಗೆಗಳು ಆಗಬಾರ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಹಿಂದೆ ಇದೇ ರೀತಿ ಹೋರಾಟ ನಡೆದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನನಗೆ ಆಹ್ವಾನವನ್ನು ಕೊಟ್ಟರು ನೇರವಾಗಿ. ಅಲ್ಲಿ ಪ್ರತಿಭಟನೆ ಸ್ಥಳದಿಂದ ನಾನು ಬಿಟ್ಟು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಕರಿತಾ ಇದ್ದಾರೆ ಅಂದಮೇಲೆ ಗೌರವ ಕೊಡಬೇಕು. ಇದೇ ರೀತಿ ಹೋರಾಟ ಮುಂದುವರೆದ್ರೆ? ಅಲ್ಲಲ್ಲ, ಅದಕ್ಕೆ ಕಾನೂನು ಇದೆ, ಕಾನೂನು ಕ್ರಮಗಳು ಆಗುತ್ತೆ. ಕಾನೂನು ಕ್ರಮ ಅಂದ್ರೆ ಏನು ಅಂತ? ಅಲ್ಲ, ಕಾನೂನು ಏನು ಹೇಳುತ್ತೆ, ಕಾನೂನು ತಗೊಳ್ಳೋರು ಅವರು ಪೊಲೀಸ್ ಸಿಬ್ಬಂದಿಯವರು, ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅವ್ರು ತಗೋತಾರೆ. ಡಬಲ್ ಸ್ಟ್ಯಾಂಡರ್ಡ್ ಈಗ ಅಲ್ಲ, ಈಗ ಅಧಿಕಾರ ಇದ್ದಾಗ ಒಂದು ರೀತಿ, ಪ್ರತಿಪಕ್ಷ ಇದ್ದಾಗ ಒಂದು ರೀತಿನ ಹಿಂದೆ ಕೂಡ ಪ್ರತಿಭಟನೆ ಮಾಡಿದೆ ಸರ್ಕಾರದ ವಿರುದ್ಧ. ಬದಲಾವಣೆ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ, ಬಂದು ಮಾತುಕತೆ ಮಾಡಬೇಕಲ್ಲ, ಮಾತುಕತೆ ಮಾಡಲಿ. ಕಳೆದ ಬಾರಿ ಕೂಡ ನೀವು ಇದೇ ರೀತಿ ಪ್ರತಿಭಟನೆ ಮಾಡಿದ್ರಲ್ವಾ? ಮಾಡಿದ್ವಿ, ಮುಖ್ಯಮಂತ್ರಿಗಳು ಕರೆದಾಗ ನಾವು ಗೌರವ ಕೊಟ್ಟು ಬಂದಿದ್ವಲ್ಲ, ಈಗ ಯಾಕೆ ಬರ್ತಾ ಇಲ್ಲ ಇವರು? ಯಾಕೆ ಬರ್ತಾ ಇಲ್ಲ? ಅವ್ರು ಕೇಳಿ. ಸರ್, ಈಗ ಬಸವರಾಜ ಎತ್ತಾಳಿ ಹೋರಾಟ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿ ನೇತೃತ್ವನ. ಯಾವುದು ಇದು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹೋರಾಟ. ಇದು ಹೋರಾಟಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದೇ ರೀತಿ ಮುಂದುವರೆದ್ರೆ ಏನು ಕಾನೂನು ಕ್ರಮ ಅಂತ ಹೇಳುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ವಿಜಯೇಂದ್ರ ಕಾಶಪ್ಪನವರು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರ ರಿಪಬ್ಲಿಕ್ ಟಿವಿ, ಬೆಳಗಾವಿ.